ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಮಗೆ ಈ ವರ್ಡ್ಸ್ ನೋಡಿ, ಈವನ್, ಈವನ್ ಇಫ್, ಈವನ್ ಸೊ, ಈವನ್ ದೋ, ಇವಕ್ಕೆ ಏನು ಡಿಫ್ರೆನ್ಸ್ ಇದೆ, ಸೆಂಟೆನ್ಸ್ನಲ್ಲಿ ಹೇಗೆ ಪ್ಲೇಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ, ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈ ವರ್ಡ್ ನೋಡಿ, ಈವನ್. ಇದನ್ನು ನಾವು ಯೂಸ್ ಮಾಡೋದು ಟು ಎಂಫಸೈಸ್ ಸಮಥಿಂಗ್ ಸರ್ಪ್ರೈಸಿಂಗ್, ಅನ್ಎಕ್ಸ್ಪೆಕ್ಟೆಡ್ ಆರ್ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿದ್ದರೆ ಆ ಥರ ಆ ಮಾತನ್ನ ಎಂಫಸೈಸ್ ಮಾಡಿ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅಷ್ಟೇ. ನೀವು ಅದು ಇಲ್ಲದೇನೂ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಕೂಡ ಇರಲಿಲ್ಲ, ನಾನು ಕೂಡ ಮಾಡಲಿಲ್ಲ, ಅವನು ಕೂಡ ಇಲ್ಲ, ಈ ಥರ ಹೇಳೋವಾಗ ಈವನ್ ಯೂಸ್ ಆಗುತ್ತೆ. ಈಗ ಇಲ್ಲಿ ಬೇಸಿಕ್ ಸೆಂಟೆನ್ಸ್ ನೋಡಿ, ಇದರಲ್ಲಿ ನಾನು ಈವನ್ ಯೂಸ್ ಮಾಡಿಲ್ಲ. ಸಿಂಪಲ್ ಸೆಂಟೆನ್ಸ್ಗಳಿದೆ. ಯು ಡಿಡೆಂಟ್ ಟ್ರೈ, ನೀ ಟ್ರೈ ಮಾಡಲಿಲ್ಲ. ಐ ಡಿಂಟ್ ನೋಟಿಸ್, ಯು ಡಿಡೆಂಟ್ ಆಸ್, ಯು ಡೋಂಟ್ ಕೇರ್, ಐ ಡೋಂಟ್ ನೋ ವೈ. ಸೊ ಇವೆಲ್ಲ ಸಿಂಪಲ್ ಸೆಂಟೆನ್ಸ್ಗಳು ಅಲ್ವಾ? ಸೊ ಇದೇ ಮಾತುಗಳನ್ನ ನಾವು ಇನ್ನಷ್ಟು ಎಂಫಸೈಸ್ ಮಾಡಿ ಹೇಳಬೇಕು, ಒತ್ತಿ ಹೇಳಬೇಕು ಅಂದಾಗ ವರ್ಬ್ ಹಿಂದೆ ನಾವು ಈವನ್ ವರ್ಡ್ನ ಯೂಸ್ ಮಾಡಬೇಕು ಅಷ್ಟೇ. ಯು ಡಿಂಟ್ ಇವನ್ ಟ್ರೈ, ನೀ ಟ್ರೈ ಕೂಡ ಮಾಡಲಿಲ್ಲ. ಮಾಡಿದ್ರೆ ಆಗ್ತಿತ್ತು. ಇಲ್ಲೇನಿದೆ? ಯು ಡಿಂಟ್ ಟ್ರೈ, ನೀ ಟ್ರೈ ಮಾಡಲಿಲ್ಲ. ಯು ಡಿಂಟ್ ಇವನ್ ಟ್ರೈ, ನೀ ಟ್ರೈ ಕೂಡ ಮಾಡಲಿಲ್ಲ. ನೋಡಿ ಎಷ್ಟು ಒತ್ತಿ ಹೇಳ್ತಾ ಇದ್ದೀವಿ, ಅಷ್ಟು ಡಿಫ್ರೆನ್ಸ್. ಐ ಡಿಂಟ್ ಇವನ್ ನೋಟಿಸ್, ಆಗಲೇನಿತ್ತು? ಐ ಡಿಂಟ್ ನೋಟಿಸ್, ನಾನು ಗಮನಿಸಲಿಲ್ಲ, ನೋಡಲಿಲ್ಲ. ಐ ಡಿಡೆಂಟ್ ಈವನ್ ನೋಟಿಸ್ ಅಂದರೆ ನಾನು ಗಮನಿಸಲೇ ಇಲ್ಲ. ನಾವು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ? ನಾನು ನೋಟಿಸ್ ಕೂಡ ಮಾಡಲಿಲ್ಲ ಅನ್ಬೋದು ನೀವು. ನಾನು ನೋಡಲೇ ಇಲ್ಲ ಅಂತಿರಲ್ಲ, ಆ ಮೀನಿಂಗ್ ಕೂಡ ಬರ್ಕೊಳ್ಳಿ. ಯು ಡಿಂಟ್ ಇವನ್ ಆಸ್ಕ್, ನೀನು ಕೇಳಲೇ ಇಲ್ಲ. ರೈಟ್? ಯು ಡೋಂಟ್ ಇವನ್ ಕೇರ್, ನೀ ಕೇರ್ ಕೂಡ ಮಾಡಲ್ಲ. ನನಗೆ ಯಾಕೆ ಅಂತ ಕೂಡ ಗೊತ್ತಿಲ್ಲ. ಐ ಡೋಂಟ್ ಇವನ್ ನೋ ವೈ, ಐ ಡೋಂಟ್ ಇವನ್ ವಾಂಟ್ ಟು ನೋ, ನನಗೆ ತಿಳ್ಕೋಬೇಕಂತ ಕೂಡ ಇಲ್ಲ. ಐ ಡಿಂಟ್ ಇವನ್ ನೋ ಯು ನ್ಯೂ, ನಿನಗೆ ಗೊತ್ತಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಗೊತ್ತಾಗ್ತಿದೆಲ್ಲ? ನನಗೆ ಊಟ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ. ಅವಳೊಂದು ಮಾತು ಕೂಡ ಆಡಿಲ್ಲ. ಶಿ ಡಿಂಟ್ ಇವನ್ ಸ್ಪೀಕ್ ಅ ವರ್ಡ್. ಐ ಡಿಂಟ್ ಇವನ್ ನೋ ದಟ್ ಎಕ್ಸಿಸ್ಟೆಡ್, ಅದಿತ್ತು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ನೋಡಿ, ಕನ್ನಡ ಇಂಗ್ಲೀಷ್ನ ಮ್ಯಾಚ್ ಮಾಡಿ ನೋಡಿ. ಆ್ಯಂಡ್ ಈ ಸೆಂಟೆನ್ಸ್ಗಳಿಗೂ ಕೂಡ ಕನ್ನಡ ನೀವು ಬರೋದು ನೋಡಿ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್, ಈಗ ನೀವು ಟ್ರೈ ಮಾಡಬೇಕು. ನಾನು ಯಾವತ್ತೂ ಅದನ್ನು ನೋಡೇ ಇಲ್ಲ. I never even saw it. It doesn't even matter. I can't even cook an omelette. Right? ಅದೆಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. I don't even know where it is. ನಿನಗೆ ರಿಪ್ಲೈ ಮಾಡಬೇಕಂತ ಕೂಡ ಚಿಂತೆ ಇಲ್ಲ. ಯು ಡೋಂಟ್ ಇವನ್ ಬಾದರ್ ಟು ರಿಪ್ಲೈ ಅಂತ ಹೇಳಿ. ನಮ್ಮ ಅಮ್ಮನಿಗೆ ಕೂಡ ನಾನು ಯಾವತ್ತೂ ಹೇಳಿಲ್ಲ. ಟ್ರೈ ಮಾಡಿ. ಐ ಆಮ್ ನೆವರ್ ಈವನ್ ಟೋಲ್ಡ್ ಮೈ ಮದರ್. ಶಿ ವುಡಂಟ್ ಈವನ್ ಸ್ಪೀಕ್ ಟು ಹಿಮ್. ಅಲ್ಲಿ ನೋಡಿ, ಶಿ ಡಸಂಟ್ ಈವನ್ ಸ್ಪೀಕ್ ಟು ಹಿಮ್ ಅಂತ ಕೂಡ ನೀವು ಅನ್ಬೋದು. ಶಿ ವುಡಂಟ್ ಈವನ್ ಸ್ಪೀಕ್ ಅಂತನೂ ಅಂತಾರೆ. ಯಾವುದಕ್ಕೆ? ಒಬ್ರು ಒಂದು ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ ಆರ್ ಬಯಸೋದಿಲ್ಲ, ಆವಾಗ ವುಡಂಟ್ ಕೂಡ ಯೂಸ್ ಆಗುತ್ತೆ. ರೈಟ್? ಅಂದರೆ ಅವನ ಜೊತೆ ಮಾತು ಕೂಡ ಆಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಶಿ ವುಡಂಟ್ ಇವನ್ ಸ್ಪೀಕ್ ಟು ಹಿಮ್ ಅನ್ಬಹುದು. ರೈಟ್? ಅವರು ಮದುವೆ ಆಗಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಐ ಡೋಂಟ್ ಇವನ್ ನೋ ದೇ ವರ್ ಮ್ಯಾರಿಡ್. ನಮ್ಮಪ್ಪ ಹೈಸ್ಕೂಲ್ ಕೂಡ ಮುಗಿಸಿಲ್ಲ. ಮೈ ಫಾದರ್ ಡಿಂಟ್ ಇವನ್ ಫಿನಿಶ್ ಹೈಸ್ಕೂಲ್. ಹಿ ಡಿಂಟ್ ಇವನ್ ಹ್ಯಾವ್ ದ ಕರ್ಟಸಿ ಟು ಅಪಾಲಜೈಸ್. ಸೊ ಅರ್ಥ ಆಯ್ತಲ್ಲ? ಸೊ ವರ್ಬ್ ಹಿಂದೆನೇ ಬರಬೇಕಾ? ನೆಗೆಟಿವ್ ಸೆಂಟೆನ್ಸ್ಗಳಲ್ಲೇ ಬರಬೇಕಾ? ಏನಿಲ್ಲ. ಇಲ್ಲಿ ನೋಡಿ, ಅಡ್ಜೆಕ್ಟಿವ್ ಹಿಂದೆನೂ ಹಾಕ್ಬೋದು, ನೌನ್ ಹಿಂದೆನೂ ಹಾಕ್ಬೋದು. ನೀನು ಅಲ್ಲಾಡ್ಲೂ ಬೇಡ ಅಂತಿರಲ್ಲ, ಡೋಂಟ್ ಇವನ್ ಮೂವ್ ಅಂತ ಹೇಳಿ. ಈ ಥರ ನೀನು ಅಲ್ಲಿಗೆ ಹೋಗ್ಲೂ ಬೇಡ, ಡೋಂಟ್ ಇವನ್ ಗೋ ದೇರ್ ಹೇಳಿ. ನೀನನ್ನು ಮುಟ್ಟಲೂ ಬೇಡ, ಡೋಂಟ್ ಇವನ್ ಟಚ್ ಮೀ. ಅದ್ರ ಬಗ್ಗೆ ಯೋಚನೆನೂ ಮಾಡಬೇಡ, ಡೋಂಟ್ ಇವನ್ ಥಿಂಕ್ ಆಫ್ ಇಟ್. ಈಗ ಇದನ್ನು ಹೇಳಿ. ನೋಬಡಿ ಇವನ್ ನೋಟಿಸ್ಡ್, ನಾ ಮನೇಲಿ ಇರಲೇ ಇಲ್ಲ. ಐ ವಾಸಂಟ್ ಇವನ್ ಅಟ್ ಹೋಮ್, ಅವನಿಗೆ ಹೆದರಿಕೆ ಕೂಡ ಆಗಲಿಲ್ಲ. ಹಿ ವಾಸಂಟ್ ಇವನ್ ಸ್ಕೇರ್ಡ್, ಆಗಿನ್ನೂ 4 ಗಂಟೆನೂ ಆಗಿರಲಿಲ್ಲ. ಇಟ್ ವಾಸಂಟ್ ಇವನ್ 4 o'clock ದೆನ್. ರೈಟ್? ಗೊತ್ತಾಗ್ತಿದೆಲ್ಲ? ನಾಟ್ ಈವನ್ ಮೈ ಟೀಚರ್. ನೋಡಿ, ಸೆಂಟೆನ್ಸ್ ಈ ಥರನೂ ಕೂಡ ಸ್ಟಾರ್ಟ್ ಆಗ್ಬೋದು, ನಾಟ್ ಇಂದನೂ ಸ್ಟಾರ್ಟ್ ಆಗುತ್ತೆ. ನಾಟ್ ಈವನ್ ಮೈ ಟೀಚರ್ ಕುಡ್ ಟೆಲ್ ದಿ ಡಿಫರೆನ್ಸ್. ನಮ್ಮ ಟೀಚರ್ಗೂ ಕೂಡ ಡಿಫ್ರೆನ್ಸ್ ಹೇಳೋಕ್ಕಾಗಲಿಲ್ಲ.
ಈ ಥರ ಹೇಳ್ಬೋದು, ರೈಟ್? ಹೌ ಡು ಯು ನೋ ದ್ಯಾಟ್ ಯು ವರಂಟ್ ಇವನ್ ದೇರ್? ನೀನು ಅಲ್ಲಿ ಇರಲೂ ಕೂಡ ಇಲ್ಲ, ನಿನಗೆ ಹೆಂಗೆ ಗೊತ್ತಾಯ್ತು, ರೈಟ್? ಆ್ಯಂಡ್ ಈಗ ನೋಡಿ, ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಸಬ್ಜೆಕ್ಟ್ನ ಹಿಂದೂ ಕೂಡ ನಾವು ಈವನ್ ಹಾಕಿ ಹೇಳ್ಬೋದು. ಅಂದರೆ ಈವನಿಂದ ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೋದು ಈ ಥರ. ಈವನ್ ಐ ವಾಸ್ ಶಾಕ್ಡ್, ನನಗೂ ಕೂಡ ಶಾಕ್ ಆಯಿತು. ಅಂದರೆ ಯೂಶ್ವಲಿ ನಾನು ಅದನ್ನು ಕೇರ್ ಮಾಡಲ್ಲ, ಬಟ್ ಅದನ್ನು ಕೇಳಿ ನನಗೂ ಕೂಡ ಈ ಥರ ಹೇಳಿ ಟ್ರೈ ಮಾಡಿ. ಈವನ್ ಕಿರಣ್ ನ್ಯೂ ದ್ಯಾಟ್. ಈವನ್ ಐ ಡೋಂಟ್ ಲೈಕ್ ಟು ಫೈಟ್. ಈವನ್ ಐ ಕಾಂಟ್ ಬಿಲೀವ್ ದ್ಯಾಟ್. ಈವನ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈವನ್ ಅ ಚೈಲ್ಡ್ ಕ್ಯಾನ್ ಆನ್ಸರ್ ಇಟ್. ಈ ಥರ ನೀವು ನಿಮ್ಮ ಎಕ್ಸಾಂಪಲ್ಸ್ ಚೆನ್ನಾಗಿ ಮಾಡಿದರೆ ಪ್ರಾಕ್ಟೀಸ್ ಆಗುತ್ತೆ, ಆ್ಯಂಡ್ ಮಾಡಿದ್ದನ್ನು ಓದಿ ತಲೆಯಲ್ಲಿರುತ್ತೆ, ರೈಟ್? ಈವನ್ ಅ ಟೀಚರ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್. ಟೀಚರ್ ಕೂಡ, ನಾನು ಪೂರ್ತಿಯಾಗಿ ಬರೆದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಈವನ್ ಹಿಸ್ ಪೇರೆಂಟ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿಮ್. ಈವನ್ ಇನ್ ಸ್ಮಾಲ್ ಕಂಪನೀಸ್ ಕಂಪ್ಯೂಟರ್ಸ್ ಆರ್ ಎಸೆನ್ಷಿಯಲ್. ಅಂದರೆ ಕಂಪ್ಯೂಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಅರ್ಥ. ಈವನ್ ಸ್ಮಾರ್ಟ್ ಪೀಪಲ್ ಆರ್ ಸಮ್ಟೈಮ್ಸ್ ಆಬ್ಸೆಂಟ್ ಮೈಂಡೆಡ್. ಸೊ ಗೊತ್ತಾಯ್ತಲ್ಲ? ಆ್ಯಂಡ್ ಈವನ್ ತುಂಬ ಪ್ಲೇಸ್ಗಳಲ್ಲಿ ಬರುತ್ತೆ ಒಂದು ಸೆಂಟೆನ್ಸ್ನಲ್ಲಿ. ನಾವು ಅದನ್ನು ಯಾವ ವರ್ಡ್ ಹಿಂದೆ ಹಾಕ್ತಿದ್ದೀವೋ, ಯಾವುದ್ರ ಜೊತೆ ಹಾಕ್ತಿದ್ದೀವೋ ಅದನ್ನು ಇದು ಸ್ಟ್ರಾಂಗ್ ಮಾಡುತ್ತೆ, ಎಂಫಸೈಸ್ ಮಾಡಿ ಹೇಳುತ್ತೆ ಅಷ್ಟೇ. ಇಲ್ಲಿ ನೋಡಿ, ಈಗ ಹಿ ಹ್ಯಾಡ್ ಟು ವರ್ಕ್ ಈವನ್ ಆನ್ ಸಂಡೇ. ಭಾನುವಾರನೂ ಕೂಡ. ಇದನ್ನು ನಾವು ಈವನಿಂದ ಸ್ಟಾರ್ಟ್ ಮಾಡಿದರೆ, ಈವನ್ ಹಿ ಹ್ಯಾಡ್ ಟು ವರ್ಕ್ ಆನ್ ಸಂಡೇ ಅಂದರೆ ಅವನೂ ಕೂಡ ಕೆಲಸ ಮಾಡಬೇಕಾ, ಆ ಥರ ಹೇಳೋದು ನಾವು, ರೈಟ್? ಅವನು ಕೂಡ ಸಂಡೇ ಕೆಲಸ ಮಾಡಬೇಕು ಅಂತ. ಹ್ಯಾಡ್ ಟು ಇಂದನೂ ಹಾಕಿ ಹೇಳ್ಬೋದು, ಹಿ ಈವನ್ ಹ್ಯಾಡ್ ಟು ವರ್ಕ್ ಆನ್ ಸಂಡೇ ಅಂತ. ನೋಡಿ, ವೇರಿಯಸ್ ಪ್ಲೇಸಸ್ ಎಲ್ಲ ಹಾಕ್ಬೋದು. ನೀವು ಯಾವ ವರ್ಡಿಂದ ಹಾಕ್ತಿರೋ ಅದನ್ನು ಅದು ಸ್ಟ್ರಾಂಗ್ ಮಾಡುತ್ತೆ ಅಷ್ಟೇ, ಕೂಡ ಅನ್ನೋ ಮೀನಿಂಗ್ ಬರುತ್ತೆ ಅಷ್ಟೇ. ಇಟ್ಸ್ ಕೋಲ್ಡ್ ದೇರ್ ಈವನ್ ಇನ್ ದ ಸಮ್ಮರ್. ಐ ಕ್ಯಾನ್ ರೆಕಗ್ನೈಸ್ ಹಿಮ್ ಈವನ್ ಇನ್ ಅ ಕ್ರೌಡ್. ಕ್ಯಾಟ್ಸ್ ಕ್ಯಾನ್ ಸಿ ಥಿಂಗ್ಸ್ ಈವನ್ ವೆನ್ ಇಟ್ ಇಸ್ ಡಾರ್ಕ್. ಇಲ್ಲಿ ನೋಡಿ, ಈವನ್ ಎರಡು ಸೆಂಟೆನ್ಸ್ಗಳನ್ನ ಜಾಯಿಂಟ್ ಮಾಡ್ತಿದೆ. ಕ್ಯಾಟ್ಸ್ ಕ್ಯಾನ್ ಸಿ ಥಿಂಗ್ಸ್ ವೆನ್ ಇಟ್ ಇಸ್ ಡಾರ್ಕ್. ಈ ಥರನೂ ಹೇಳ್ಬೋದು ನಾವು. ಕ್ಯಾಟ್ಸ್ ಕ್ಯಾನ್ ಸಿ ಥಿಂಗ್ಸ್ ಈವನ್ ವೆನ್ ಇಟ್ಸ್ ಡಾರ್ಕ್ ಅಂದರೆ ಕತ್ಲಲ್ಲೂ ಕೂಡ. ಬೆಳಕಲ್ಲಿ ಹೇಗೂ ಕಾಣಿಸುತ್ತೆ, ಬಟ್ ಕತ್ಲಲ್ಲೂ ಕೂಡ, ಈವನ್ ವೆನ್ ಇಟ್ಸ್ ಡಾರ್ಕ್. ಐ ಡಿಂಟ್ ರಿಸೀವ್ ಈವನ್ ಒನ್ ರಿಪ್ಲೈ ಫ್ರಮ್ ಹಿಮ್. ನೋಡಿ, ಇಲ್ಲಿ ಆಬ್ಜೆಕ್ಟ್ ಹಿಂದೆ ಬರ್ತಾ ಇದೆ. ಐ ಡಿಂಟ್ ರಿಸೀವ್ ಈವನ್ ಒನ್ ರಿಪ್ಲೈ. ಈವನ್ ಐ ಡಿಂಟ್ ರಿಸೀವ್ ಅ ರಿಪ್ಲೈ ಫ್ರಮ್ ಹಿಮ್. ಐ ಡಿಂಟ್ ಈವನ್ ರಿಸೀವ್ ಅ ರಿಪ್ಲೈ ಫ್ರಮ್ ಹಿಮ್. ನೋಡಿ, ತುಂಬ ಜಾಗದಲ್ಲಿ ನೀವು ಹಾಕ್ಬೋದು. I could cook well even when I was a child. Never stop smiling. Not even when you are sad. ನೀನು ಸ್ಯಾಡ್ ಆಗಿದ್ದಾಗಲೂ ಕೂಡ. ಇಲ್ಲಿ ನಾಟ್ ಯಾಕೆ ಬಂತು? ಯಾಕೆಂದರೆ ಸೆಂಟೆನ್ಸ್ ನೆಗೆಟಿವ್ ಇಂದ ಸ್ಟಾರ್ಟ್ ಆಗ್ತಿದೆ ನೋಡಿ. ನೆವರ್ ಸ್ಟಾಪ್ ಸ್ಮೈಲಿಂಗ್, ನಾಟ್ ಈವನ್ ವೆನ್ ಯು ಆರ್ ಸ್ಯಾಡ್ ಅಂತ ಹೇಳಬೇಕು. ಈಗ ಅಂದರೆ ಫಸ್ಟ್ ಪಾರ್ಟ್ ಕೂಡ ನೆಗೆಟಿವ್, ಸೆಕೆಂಡ್ ಪಾರ್ಟ್ ಕೂಡ ನೆಗೆಟಿವ್. ನೀನು ಸ್ಯಾಡ್ ಆಗಿದ್ದಾಗಲೂ ಕೂಡ ಮಾಡಬೇಡ ಅದನ್ನು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಶಿ ಕಾಂಟ್ ಅಕ್ಸೆಪ್ಟ್ ಈವನ್ ಮೈಲ್ಡ್ ಕ್ರಿಟಿಸಿಸಮ್ ಆಫ್ ಅವರ್ ವರ್ಕ್. ನೋಡಿ, ಇಲ್ಲಿ ಆಬ್ಜೆಕ್ಟ್ ಬೇಸಲ್ಲಿ ಹೆಂಗೆ ಬರ್ತಿದೆ, ಶಿ ಕಾಂಟ್ ಆಕ್ಸೆಪ್ಟ್ ಈವನ್ ಮೈಲ್ಡ್ ಕ್ರಿಟಿಸಿಸಮ್ ಅಂದರೆ ಅತಿ ಚಿಕ್ಕ ಕ್ರಿಟಿಸಿಸಮ್ ಕೂಡ ಅವಳು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವಳ ಕೆಲಸದ ಬಗ್ಗೆ. ಈವನ್ ವಿತ್ ಆಲ್ ಹಿಸ್ ವೆಲ್ತ್ ಆ್ಯಂಡ್ ಫೇಮ್, ಅದೆಲ್ಲ ಇದ್ರೂ ಕೂಡ ಈಸ್ ಅನ್ಹ್ಯಾಪಿ. ಈವನ್ ವೆನ್ ಶಿ ಇಸ್ ನಾಟ್ ವೇರಿಂಗ್ ಮೇಕಪ್, ಶಿ ಇಸ್ ವೆರಿ ಬ್ಯೂಟಿಫುಲ್. ಈವನ್ ವೆನ್ ಶಿ ಇಸ್ ನಾಟ್ ವೇರಿಂಗ್ ಮೇಕಪ್, ಶಿ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ, ರೈಟ್? ಗೊತ್ತಾಯ್ತಲ್ಲ? ಆ್ಯಂಡ್ ಈಗ ನೋಡಿ, ತುಂಬ ಇಂಪಾರ್ಟೆಂಟ್, ಈವನ್ ನಾವು ಕಂಪೇರಿಟಿವ್ ಅಬ್ಜೆಕ್ಟಿವ್ ಜೊತೆನೂ ಯೂಸ್ ಮಾಡಿ ಹೇಳ್ತೀವಿ ಕಂಪ್ಯಾರಿಸನ್ನ ಸ್ಟ್ರಾಂಗ್ ಮಾಡೋದಕ್ಕೆ. ಲೈಕ್ ದಿಸ್, ಐ ಹ್ಯಾವ್ ಎನ್ ಈವನ್ ಬೆಟರ್ ಐಡಿಯಾ. ನೋಡಿ, ಅವ್ರು ಹೇಳಿದರು ಐ ಹ್ಯಾವ್ ಎನ್ ಐಡಿಯಾ, ಇನ್ನೊಬ್ರು ಹೇಳಿದರು ಐ ಹ್ಯಾವ್ ಅ ಬೆಟರ್ ಐಡಿಯಾ. ನಾನು ಹೇಳ್ತಾ ಇದ್ದೀನಿ ಐ ಹ್ಯಾವ್ ಎನ್ ಈವನ್ ಬೆಟರ್ ಐಡಿಯಾ ಅಂದರೆ ಇನ್ನೂ ಒಳ್ಳೆ ಐಡಿಯಾ ಅಂತ ನಾವು ಹೇಳಬೇಕು. ಈವನ್ ತೆಗೆದು ಕೂಡ ನೀವು ಹೇಳ್ಬೋದು. ಈವನ್ ಹಾಕಿದರೆ ಆ ಕಂಪ್ಯಾರಿಸನ್ ಸ್ಟ್ರಾಂಗ್ ಆಗುತ್ತೆ. Ravi became even more upset. Kiran was more upset, but Ravi became even more upset. ಈ ಥರ ಕಂಪೇರ್ ಮಾಡ್ತಿರ್ತೀವಿ. ನಾನು ಅಲ್ಲಿ ಧ್ಯಾನ್ ಹಾಕಲಿಲ್ಲ ಅಂದರೂ ಕೂಡ ಮೋರ್ ಬಂದಿದೆ ಅಂದರೆ ಕಂಪ್ಯಾರಿಸನ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ಆಗಸ್ಟ್ ವಾಸ್ ಈವನ್ ಹಾಟರ್ ದೆನ್ ಜುಲೈ. ದೇರ್ ಇಸ್ ಅನ್ ಈವನ್ ಈಸಿಯರ್ ವೇ ಟು ಡೂ ಇಟ್. ಅದಕ್ಕಿಂತ ಒಂದು ಈಸಿ ವೇ ಇದೆ, ನಾನು ಅದನ್ನು ಹೇಳ್ತೀನಿ ನಿಮಗೆ. ದೇರ್ ಇಸ್ ಅನ್ ಈವನ್ ಈಸಿಯರ್ ವೇ, ರೈಟ್? ಯು ಆರ್ ಅನ್ ಈವನ್ ಬಿಗ್ಗರ್ ಫೂಲ್ than I thought. I know you are a fool and I know you are a bigger fool, but you are an even bigger fool than I thought. ಈ ಥರ ಹೇಳ್ತಾ ಇದ್ದೀವಿ. The last lesson was even more interesting.
ಅಂದರೆ ಅದರ ಹಿಂದಿನ ಲೆಸನ್ ಕೂಡ ವಾಸ್ ಮೋರ್ ಇಂಟ್ರೆಸ್ಟಿಂಗ್, ಬಟ್ ದ ಲಾಸ್ಟ್ ಒನ್ ವಾಸ್ ಈವನ್ ಮೋರ್ ಇಂಟ್ರೆಸ್ಟಿಂಗ್. ಟುಮಾರೋ ವಿಲ್ ಬಿ ಈವನ್ ಕೂಲರ್ ದ್ಯಾನ್ ಟುಡೇ ಆ್ಯಂಡ್ ಯುವರ್ ವರ್ಕ್ ವಾಸ್ ಈವನ್ ವರ್ಸ್ ದೆನ್ ಅದರ್ಸ್. ಅಂದರೆ ಎಲ್ಲರದು ಕೆಟ್ಟದಾಗೇ ಇದೆ, ಬಟ್ ಯುವರ್ಸ್ ವಾಸ್ ಈವನ್ ವರ್ಸ್ ದೆನ್ ಅದರ್ಸ್. ಯು ಹ್ಯಾವ್ ಮೇಡ್ 5 ಮಿಸ್ಟೇಕ್ಸ್ ಆ್ಯಂಡ್ ಹಿ ಹ್ಯಾಸ್ ಮೇಡ್ ಈವನ್ ಮೋರ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು. ಅದು ಅಂಡರ್ಸ್ಟುಡ್. ಆಫ್ಟರ್ 25 years ಅವರ್ ಲವ್ ಈಸ್ ಈವನ್ ಸ್ಟ್ರಾಂಗರ್ ದೆನ್ ಬಿಫೋರ್. ನೋಡಿ, ಅರ್ಥ ಆಯ್ತಲ್ಲ? ಈ ಥರ ನೀವು ಬೇರೆ ಆಡ್ಜೆಕ್ಟಿವ್ಸ್ನ ತಗೊಳ್ಳಿ, ಈವನ್ ಮುಂದೆ ಯೂಸ್ ಮಾಡಿ ಕಂಪೇರೇಟಿವ್ ಫಾರ್ಮ್ನಲ್ಲಿ, ಆ್ಯಂಡ್ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ. ಈ ಥರ ಒಂದು 10-20 ಮಾಡಬೇಕು ಬುಕ್ನಲ್ಲಿ. ಆ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಉಳಿದ ಕೆಲಸ ನಿಮ್ದಾಗಿರುತ್ತಲ್ವಾ? ಆ್ಯಂಡ್ ಈಗ ಬನ್ನಿ, ತುಂಬ ಇಂಪಾರ್ಟೆಂಟ್, ಈವನ್ ಇಫ್. ಸೊ ನಿಮಗೆ ಇಫ್ ಕಂಡೀಷನಲ್ಸ್ ಗೊತ್ತಿದೆ ಅಲ್ವಾ? ಗೊತ್ತಿದ್ರೆ ಮಾತ್ರ ಈಗ ನಾನು ಹೇಳೋ ಎಕ್ಸಾಂಪಲ್ಸ್ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಇಲ್ಲಿ ನೋಡಿ, ಹಿಲ್ ಕಮ್ ಈವನ್ ಇಫ್ ಹಿ ಇಸ್ ಬ್ಯುಸಿ. ಅಂದರೆ ಅರ್ಥ, ಅವ್ನು ಬ್ಯುಸಿ ಇದ್ದರೂ ಕೂಡ ಬರ್ತಾನೆ, ಅದಿದ್ರೂ ಕೂಡ ನಾನು ಹೋಗ್ತೀನಿ, ನೀವು ಬರಲಿಲ್ಲ ಅಂದರೂ ಕೂಡ ನಾನು ಬರ್ತೀನಿ, ಈ ಥರ ಹೇಳ್ತೀವಲ್ವ, ಅವಾಗ ಈವನ್ ಇಫ್ ಬರುತ್ತೆ. ರೈಟ್. ಈ ಸೆಂಟೆನ್ಸ್ನಲ್ಲಿ ಈವನ್ ಇಫ್ ಪಾರ್ಟ್ನ ನೀವು ಬಿಗಿನಿಂಗ್ನಲ್ಲೂ ಹೇಳ್ಬೋದು. ಈವನ್ ಇಫ್ ಈಸ್ ಬ್ಯುಸಿ ಹಿ ವಿಲ್ ಕಮ್ ಅಂದರೂ ಕೂಡ ಸೇಮ್ ಮೀನಿಂಗ್. ನೀವು ಯಾವುದನ್ನ ಫೋಕಸ್ ಮಾಡ್ತೀರಾ ಅದನ್ನು ಮೊದಲು ಹೇಳಿ, ನಿಮ್ಮ ಇಷ್ಟ. ಇಫ್ ಪಾರ್ಟ್ ಫಸ್ಟ್ ಬಂದರೆ ಕಾಮ ಹಾಕ್ಬೇಕು ನೀವು. ನೋಡಿ, ಎಲ್ಲಿ ಬಂದಿದೆ, ಐ ಹ್ಯಾವ್ ಟು ಗೋ ದೇರ್ ಈವನ್ ಇಫ್ ಇಟ್ ರೈನ್ಸ್. ಮಳೆ ಬಂದರೂ ಕೂಡ ನಾನು ಹೋಗಲೇಬೇಕು. ಈವನ್ ಇಫ್ ಇಟ್ ರೈನ್ಸ್ ಐ ಹ್ಯಾವ್ ಟು ಗೋ ದೇರ್. ಶಿ ವಿಲ್ ಕಮ್ ಈವನ್ ಇಫ್ ಶಿ ಈಸ್ ಟಯರ್ಡ್. ಈವನ್ ಇಫ್ ಐ ನ್ಯೂ ಐ ವುಡಂಟ್ ಟೆಲ್ ಯು. ಈ ಥರ ಕಂಡೀಷನಲ್ಲಿ ನೀವು ಕಲ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫ್ಯೂಚರ್ ಬಗ್ಗೆನೇ ಹೇಳ್ತಾ ಇದ್ದೀವಿ. ನನಗೆ ಗೊತ್ತಾದರೂ ಕೂಡ ನಾನು ನಿನಗೆ ಹೇಳಲ್ಲ. ಈ ಥರದ್ದು ಥರ್ಡ್ ಕಂಡೀಷನಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ನೀವು ಇಫ್ ಕಂಡೀಷನ್ಸ್ನ 4-5 ವಿಡಿಯೋಸ್ ಮಾಡಿದ್ದೀನಿ ನಾನು, ಅದರಲ್ಲಿ ನಾನು ಹೇಳಿದ್ದೀನಿ ಇದನ್ನು. ಫ್ಯೂಚರ್ ಬಗ್ಗೆನೇ ಮಾತಾಡ್ತಿರೋದು. ನನಗೆ ಯಾವತ್ತು ಗೊತ್ತಾದರೂ ಕೂಡ ನಾನು ನಿನಗೆ ಹೇಳಲ್ಲ. ಈವನ್ ಇಫ್ ಐ ನ್ಯೂ ಐ ವುಡಂಟ್ ಟೆಲ್ ಯು. ಐ ಡೋಂಟ್ ಮೈಂಡ್ ಈವನ್ ಇಫ್ ಶಿ ಡಸಂಟ್ ಕಮ್. ಅವಳು ಬರೆದಿದ್ರೂ ಕೂಡ ಐ ಡೋಂಟ್ ಮೈಂಡ್. ಯು ಮಸ್ಟ್ ಡೂ ಇಟ್ ಈವನ್ ಇಫ್ ಯು ಡೋಂಟ್ ವಾಂಟ್ ಟು. ಜಸ್ಟಿಸ್ ಮಸ್ಟ್ ಬಿ ಡನ್. ಅಂದರೆ ನ್ಯಾಯ ಆಗಲೇಬೇಕು, ಈವನ್ ಇಫ್ ದ ಸ್ಕೈ ಫಾಲ್ಸ್. ಈವನ್ ಇಫ್ ಯು ಟೇಕ್ ಅ ಕ್ಯಾಬ್ ಯು ವಿಲ್ ಸ್ಟಿಲ್ ಮಿಸ್ ದ ಟ್ರೈನ್. ನೀನು ಕ್ಯಾಬ್ನಲ್ಲಿ ಹೋದರೂ ಕೂಡ ಯು ವಿಲ್ ಸ್ಟಿಲ್ ಮಿಸ್ ದ ಟ್ರೈನ್, ಯಾಕಂದ್ರೆ ತುಂಬ ಟೈಮ್ ಆಗೋಗಿದೆ ಆಲ್ರೆಡಿ. ಈವನ್ ಇಫ್ ಇ ಡಸ್ ಸಮಥಿಂಗ್ ಬ್ಯಾಡ್ ಹಿ ವಿಲ್ ನೆವರ್ ಅಡ್ಮಿಟ್ ಇಟ್. ಏನಾದರೂ ತಪ್ಪು ಕೆಲಸ ಮಾಡಿದ್ರೂ ಕೂಡ ಅವನು ಒಪ್ಕೊಳ್ಳೋದಿಲ್ಲ. ನೋಡಿ, ಈವನ್ ಇಫ್ ಮುಂದೆ ಬರೋ ಅಂಥ ಪಾರ್ಟ್ ಏನಿದೆಯಲ್ಲ, ಆ ಸೆಂಟೆನ್ಸ್ ಅದೂ ಕೂಡ, ಆದರೂ ಕೂಡ ಅಂತ ಒತ್ತಿ ಹೇಳ್ತಾ ಇದ್ದೀವಿ. ರೈಟ್. ಆ್ಯಂಡ್ ಇದೇ ಥರ ಇನ್ನೊಂದು ಸ್ಟ್ರಕ್ಚರ್ ಇದೆ, ಈವನ್ ದೋ. ಈವನ್ ದೋ ಅಂದರೆ ಆಲ್ದೋ ಇಂದ ಹೇಳೋ ಸೆಂಟೆನ್ಸ್ಗಳನ್ನ ಸ್ಟ್ರಾಂಗ್ ಮಾಡಿ ಹೇಳೋದಕ್ಕೆ ಈವನ್ ದೋ ಯೂಸ್ ಮಾಡ್ತೀವಿ. ಆಲ್ದೋ ಅಂದ್ರೇನು? ಆದರೂ ಕೂಡ ಅದರ ಹೊರತಾಗಿಯೋ. ಇದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ನೋಡಿ. ಈವನ್ ದೋ ಹಿ ಈಸ್ ವೆರಿ ಓಲ್ಡ್ ಹಿ ಈಸ್ ಹೆಲ್ತಿ. ಇಲ್ಲಿ ಈವನ್ ಇಫ್ ಹಾಕಕ್ಕೆ ಬರಲ್ಲ. ಅಂದರೆ ಇದರ ಅರ್ಥ ಏನು? ಅವರಿಗೆ ವಯಸ್ಸಾಗಿದ್ರೂ ಕೂಡ, ಅಷ್ಟೊಂದು ವಯಸ್ಸಾಗಿದ್ರೂ ಕೂಡ ಹಿ ಈಸ್ ಹೆಲ್ತಿ, ಅವರು ಹೆಲ್ತಿಯಾಗೇ ಇದ್ದಾರೆ. ಸೊ ಮತ್ತೆ ಎರಡಕ್ಕೂ ಡಿಫ್ರೆನ್ಸ್ ಏನು? ಇಲ್ಲಿ ನೋಡಿ, ಈವನ್ ಇಫ್ ಅಂದರೆ ಆದರೂ ಕೂಡ, ಇದ್ರೂ ಕೂಡ ನಾನು ಇದನ್ನು ಮಾಡ್ತೀನಿ. ಈವನ್ ದೋ ಅಂದರೆ ಅದರ ಹೊರತಾಗಿಯೂ ಅಂತ ಎಲ್ಲಿ ಬರುತ್ತೆ ಕನ್ನಡದಲ್ಲಿ ಸೆಂಟೆನ್ಸ್, ಆ ಜಾಗದಲ್ಲಿ ಈವನ್ ದೋ ಹಾಕಬೇಕು. ನೋಡಿ, ಇಲ್ಲಿ ಬಂತ ಆ ಥರ. ಅವರಿಗೆ ವಯಸ್ಸಾಗಿದ್ದರ ಹೊರತಾಗಿಯೂ ಹಿ ಈಸ್ ಹೆಲ್ತಿ, ಅವ್ರು ಹೆಲ್ತಿಯಾಗೇ ಇದ್ದಾರೆ. ರೈಟ್. ಶಿ ಕೆಪ್ಟ್ ವರ್ಕಿಂಗ್ ಈವನ್ ದೋ ಶಿ ವಾಸ್ ಟಯರ್ಡ್. ಅವಳಿಗೆ ಟಯರ್ಡ್ ಆಗಿದ್ದರ ಹೊರತಾಗಿಯೂ ಶಿ ಕೆಪ್ಟ್ ವರ್ಕಿಂಗ್, ಕೆಲಸ ಮಾಡ್ತಾನೇ ಇದ್ಲು. ರೈಟ್. ಇಲ್ಲೆಲ್ಲ ಈವನ್ ಇಫ್ ಹಾಕಕ್ಕೆ ಬರಲ್ಲ ಅಲ್ವಾ? ಹಾಂ, ಇಲ್ಲಿ ಆಲ್ದೋ ಹಾಕಿ ಹೇಳ್ಬೋದು. ಆಲ್ದೋ ಹಿ ಈಸ್ ವೆರಿ ಓಲ್ಡ್ ಹಿ ಈಸ್ ಹೆಲ್ತಿ. ಶಿ ಕೆಪ್ಟ್ ವರ್ಕಿಂಗ್ ಆಲ್ದೋ ಶಿ ವಾಸ್ ಟಯರ್ಡ್. ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕಂದ್ರೆ ಈವನ್ ದೋ ಹಾಕಿ. ರೈಟ್. ಬರೀ ದೋ ಹಾಕ್ಬೋದಾ? ಎಸ್, ದೋ ಕೂಡ ಹಾಕ್ಬೋದು, ಸ್ಟ್ರಾಂಗ್ ಆಗಲ್ಲ ಅಷ್ಟೇ. ಶಿ ಮ್ಯಾರಿಡ್ ಹಿಮ್ ಈವನ್ ದೋ ಶಿ ಡಿಡೆಂಟ್ ಲೈಕ್ ಹಿಮ್. ನೋಡಿ, ಶಿ ಮ್ಯಾರಿಡ್ ಹಿಮ್ ಮತ್ತು ಶಿ ಡಿಡೆಂಟ್ ಲೈಕ್ ಹಿಮ್, ಎಷ್ಟು ಕಾಂಟ್ರಾಸ್ಟ್ ಆಗಿದೆ ಸೆಂಟೆನ್ಸ್ಗಳು ಅಲ್ವಾ? ಇಷ್ಟ ಇಲ್ಲದಿರೋನ ಮದುವೆ ಆಗಿದ್ದಾರೆ. ಸೊ ಅವಾಗ ನಾವು ಈವನ್ ದೋ ಅಂತ ಸ್ಟ್ರಾಂಗ್ ಮಾಡಿ ಹೇಳಬೇಕಲ್ವಾ ಸೆಂಟೆನ್ಸ್ನ? ಶಿ ಮ್ಯಾರಿಡ್ ಹಿಮ್ ಈವನ್ ದೋ ಶಿ ಡಿಡೆಂಟ್ ಲೈಕ್ ಹಿಮ್. ಹಿ ಹ್ಯಾಸಂಟ್ ಫೌಂಡ್ ಈವನ್ ದೋ ಹಿ ಸೆಡ್ ಹಿ ವುಡ್. ಅವ್ನು ಮಾಡ್ತೀನಿ ಅಂತ ಹೇಳಿದ್ರೆ ಹೊರತಾಗಿಯೂ ಕೂಡ ಅವ್ನು ಮಾಡೇ ಇಲ್ಲ. ಅವ್ನು ಹೇಳ್ದ, ಆದರೂ ಮಾಡಿಲ್ಲ ನೋಡು. ರೈಟ್. ಈವನ್ ದೋ ಯು ಎಕ್ಸ್ಪ್ಲೈನ್ಡ್ ಇಟ್ ಇನ್ ಡೀಟೇಲ್ ಐ ಡಿಂಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ಇಟ್. ಅರ್ಥ ಆಯ್ತಲ್ವಾ? ಆ್ಯಂಡ್ ಇನ್ನೊಂದು ಕೂಡ ಸ್ಟ್ರಕ್ಚರ್ ಇದೆ, ಈವನ್ ಸೋ.
ಅದು ಈವನ್ ದೋಗಿಂತ ಸ್ವಲ್ಪ ಫಾರ್ಮಲ್ ಸ್ಟೈಲ್. ಇಲ್ಲಿ ನೋಡಿ, ಇಟ್ ವಾಸ್ ರೇನಿಂಗ್ ಬಟ್ ಈವನ್ ಸೋ ದೇ ವರ್ ಪ್ಲೇಯಿಂಗ್ ಔಟ್ಸೈಡ್. ಇಲ್ಲಿ ಈವನ್ ದೋ ಕೂಡ ಹಾಕ್ಬೋದು, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಎಲ್ಲಾದರೂ ಈವನ್ ಸೋ ಬಂದರೆ ಅರ್ಥ ನಿಮಗೆ ಗೊತ್ತಾಗಬೇಕು. ಅದು ಈವನ್ ದೋನ ಆಲ್ಟರ್ನೇಟಿವ್, ಸ್ವಲ್ಪ ಫಾರ್ಮಲ್ ಅಷ್ಟೇ. ಐ ಪೇಡ್ ಓನ್ಲಿ 150 rupees. ಈವನ್ ಸೋ ದೀಸ್ ಆರ್ ಗುಡ್ ಹೆಡ್ಫೋನ್ಸ್. ನಾನು ಈ ಹೆಡ್ಫೋನ್ಸ್ಗೆ 150 ಕೊಟ್ಟೆ ಅಷ್ಟೇ. ಈವನ್ ದೋ ದೇ ಆರ್ ವೆರಿ ಗುಡ್ ಅಂತ ಹೇಳ್ತಾ ಇದೆ. ದೇರ್ ಆರ್ ಅ ಲಾಟ್ ಆಫ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಈವನ್ ಸೋ ಇಟ್ಸ್ ಅ ಕ್ವೈಟ್ ಗುಡ್ ಎಸ್ಸೆ, ರೈಟ್? ಅಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಎಸ್ಸೆ ಚೆನ್ನಾಗೇ ಇದೆ. ಇಲ್ಲಿ ಕ್ವೈಟ್ ಅಂತ ಯಾಕೆ ಬಂತು? ಸೊ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಅದನ್ನು ಹೇಳ್ಕೊಡ್ತಾ ಇದ್ದೀನಿ, ಸೊ ಮಿಸ್ ಮಾಡಬೇಡಿ. ಆ್ಯಂಡ್ ಲಾಸ್ಟ್ ಸ್ಲೈಡ್, ವಿದೌಟ್ ಈವನ್, ಈ ಥರ ಒಂದು ಸ್ಟ್ರಕ್ಚರ್ ಕೂಡ ಇದೆ. ಇಲ್ಲಿ ನೋಡಿ, ಶಿ ಲೆಫ್ಟ್ ವಿತೌಟ್ ಈವನ್ ಸೇಯಿಂಗ್ ಬಾಯ್. ಬಾಯ್ ಕೂಡ ಹೇಳದೆ ಹೋದ್ಲು. ಈ ಥರ ವಿತೌಟ್ ಈವನ್ ಮುಂದೆ ING ಫಾರ್ಮ್ ವರ್ಬೇ ಬರುತ್ತೆ. ಇಲ್ಲಿ ನೋಡಿ, ವಿತೌಟ್ ಈವನ್ ಟ್ರೈಯಿಂಗ್ ಹೇಗೆ ಹೇಳ್ತೀಯಾ? ವಿತೌಟ್ ಈವನ್ ಥಿಂಕಿಂಗ್, ಹೌ ಕೆನ್ ಯು ಡೂ ದ್ಯಾಟ್? ಡೋಂಟ್ ಡೂ ಇಟ್ ವಿತೌಟ್ ಈವನ್ ಥಿಂಕಿಂಗ್. ಈ ಥರ ನಾವು ಆ ಪಾರ್ಟ್ ಮಾತ್ರ ಕೊಟ್ಟಿದ್ದೀನಿ, ಇದನ್ನು ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ಗಳನ್ನ ಮಾಡಿ, ರೈಟ್? ವಿದೌಟ್ ಈವನ್ ಸೀಯಿಂಗ್ ಇಟ್, ನೋಡ್ದೇನೆ ಹೇಗೆ ಹೇಳ್ತೀಯ ನೀನು? ವಿದೌಟ್ ಈವನ್ ಬಾದರಿಂಗ್, ವಿದೌಟ್ ಈವನ್ ಆಸ್ಕಿಂಗ್ ಮೀ, ವಿದೌಟ್ ಈವನ್ ರಿಯಲೈಸಿಂಗ್ ಇಟ್, ವಿದೌಟ್ ಈವನ್ ಅಪಾಲಜೈಸಿಂಗ್, ವಿದೌಟ್ ಈವನ್ ನೋಟಿಸಿಂಗ್ ಮೀ, ವಿದೌಟ್ ಈವನ್ ಫಿಯರಿಂಗ್ ಫಾರ್ ಲೈಫ್ಸ್. ಸೋಲ್ಜರ್ಸ್ ಹೋರಾಡ್ತಾರಲ್ವ, ವಿತೌಟ್ ಈವನ್ ಫಿಯರಿಂಗ್ ಫಾರ್ ಲೈಫ್ಸ್, ಅವ್ರ ಪ್ರಾಣ ಹೋಗುತ್ತೆ ಅಂತ ಹೆದರ್ಕೊಳ್ಳದೇನೂ ಕೂಡ, ರೈಟ್? ಅರ್ಥ ಆಯ್ತಲ್ಲ? ಸೊ ಎಲ್ಲದನ್ನು ನೀಟಾಗಿ ನೋಟ್ಸ್ ಮಾಡಿಟ್ಕೊಳ್ಳಿ. ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಗೊತ್ತಿರೋ ಎಲ್ಲರಿಗೂ ಫೇಸ್ಬುಕ್, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ನೀವು ವಿಡಿಯೋದಲ್ಲಿ ಏನಾದ್ರು ಹೊಸದು ಕಲ್ತಿದ್ದೀರಾ ಅನಿಸಿದರೆ ಲೈಕ್ ಮಾಡಿ, ರೈಟ್? ಥ್ಯಾಂಕ್ ಯು.